ನಮಸ್ಕಾರ. ಡಾಕ್ಟರ್ ಆಶಾ ಕಿರಣ, ತಕ್ಷಣ ಆಯುರ್ವೇದ ಆಸ್ಪತ್ರೆ, ಯಶವಂತಪುರ, ಬೆಂಗಳೂರು. PCOD ನೀರ್ಗುಳ್ಳೆ ಸಮಸ್ಯೆ, ಇದಕ್ಕೆ ಆಯುರ್ವೇದದಲ್ಲಿ ಯಾವ ಥರ ಪರಿಹಾರ, ಯಾವ ಥರ ಇದಕ್ಕೆ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕು? ಪೀರಿಯಡ್ ಸರಿಯಾಗಿ ಆಗಲ್ಲ, ಪೀರಿಯಡ್ಸಲ್ಲಿ ಏರುಪೇರು ಆಗ್ತಾ ಇದೆ, ಆವಾಗ ನೀವು ನೋಡ್ತೀರಾ, ಟೆಸ್ಟ್ ಮಾಡ್ತೀರಾ, ಆ ಟೆಸ್ಟಲ್ಲಿ ಗೊತ್ತಾಗುತ್ತೆ PCOD ಇದೆ ಅಂತ. ಈ ಅಂಡಕೋಶ ಅಥವಾ ಓವರೀಸ್, ಆ ಓವರಿಯಲ್ಲಿ ಬೇರೆ 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 ಥರ ಗುಳ್ಳೆಗಳು ಬರೋದು ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ಇಂಗ್ಲೀಷಲ್ಲಿ ಇದಕ್ಕೆ ಕರೀತಾರೆ. ಪೋಲಿ ಅಂದರೆ ಒಂದಕ್ಕಿಂತ ಜಾಸ್ತಿ, ಮಲ್ಟಿಪಲ್ ಅಂತ ಹೆಸರು. ಸಿಸ್ಟ್ ಅಂದರೆ ಗುಳ್ಳೆಗಳು. ಒಂದೇ ಗುಳ್ಳೆ ಬರಬೇಕು ತಿಂಗಳಿಗೆ ಒಂದು ಸಲ, ಅದರಿಂದ ಅಂಡಾಣು ಹೊರಗಡೆ ಬರಬೇಕು. ಇದು ಅದಲ್ಲ, ಅಂಡಾಣು ಬಾರದಂಥ ಹಲವಾರು ಗುಳ್ಳೆಗಳು ಬರುತ್ತೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ, ನಮ್ಮ ಮಸ್ತಿಷ್ಕದಲ್ಲಿರುವ ಪಿಟ್ಯೂಟರಿ ಗ್ಲ್ಯಾಂಡಿಂದ ಸ್ಟಾರ್ಟ್ ಆಗುತ್ತೆ ಇದರದ್ದು ಕನೆಕ್ಷನ್. ಒಂದು ಮಂತ್ಲಿ ಚಕ್ರ ಏನಿದೆ, ಆ ಚಕ್ರಕ್ಕೆ ರಕ್ತ, ಓವರಿ, ಯೂಟರಸ್ಸು ಇದೆಲ್ಲ ಕನೆಕ್ಷನ್ ಇದೆ. ಇದರಲ್ಲಿ ಬರುವಂಥ ಹಲವಾರು ಹಾರ್ಮೋನ್ಸ್ಗಳು ಈ ಓವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ. ಅದು ಸರಿಯಾಗದೇ ಇದ್ದಾಗ, ಮುಖ್ಯವಾಗಿ ನೋಡಿದರೆ ಕೆಲಸದಲ್ಲಿ, ಓದುವಿಕೆಯಲ್ಲಿ, ವಿದ್ಯಾಭ್ಯಾಸದಲ್ಲಿ, ಇದಕ್ಕೆಲ್ಲಗೋಸ್ಕರ ಸರಿಯಾದ ಟೈಮಿಗೆ ಆಹಾರವನ್ನು ತಗೊಳ್ಳದೇ ಇರುವುದು, ಶರೀರಕ್ಕೆ ಬೇಕಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸದೇ ಇರುವುದು, ಈ ಥರ ಮಾಡಿದಾಗ ಒಂದು ಕಾಲ 6 ತಿಂಗಳು, 1 ವರ್ಷ, 2 ವರ್ಷ ಈ ಥರ ಮಾಡ್ತಾ ಹೋದಾಗ ಅದು ನಮ್ಮ ಓವರೀಸಿಗೆ ಪರಿಣಾಮ ಬೀಳ್ತದೆ. ಅದರಿಂದ ಅಲ್ಲಿ ಪಾಲಿಸಿಸ್ಟಿಕ್ ಓವರಿ ಮುಂತಾದವು ಬರುತ್ತದೆ. ಕೆಲವರಿಗೆ ಬಾಡಿ ತೂಕ ಜಾಸ್ತಿ ಆದ ಕಾರಣ ಕೂಡ ಇದು ಬರುತ್ತೆ. ಇದರಿಂದ ಬ್ಲಡ್ ಶುಗರ್ ವೇರಿಯೇಷನ್ ಆಗುವ ಚಾನ್ಸಸ್ ಕೂಡ ಇದೆ. ಇದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಮುಂದೆ ಅದು ಗರ್ಭಧಾರಣಕ್ಕೆ ಸಮಸ್ಯೆ ಆಗುತ್ತೆ. ಗರ್ಭ ಟೈಮಿಗೆ ಆಗದೇ ಇರುವುದು ಮುಂತಾದ ಕೂಡ ಸಮಸ್ಯೆಗಳು ಇದರಿಂದ ಬರುತ್ತೆ. ಹಾಗಾಗಿ PCOD ಅಂತ ಒಂದು ಸಮಸ್ಯೆ ಬಂದಾಗ ಆಯುರ್ವೇದದಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡೋದು ಅಂತ ನೋಡೋಣ. ಫಸ್ಟು ನಮ್ಮ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ನಾಡಿ ಪರೀಕ್ಷೆ ಮಾಡಿ ನೋಡ್ತಾರೆ. ನಾಡಿ ಪರೀಕ್ಷೆ ಮಾಡಿ ಮತ್ತು ನಿಮ್ಮ ಹಿಸ್ಟ್ರಿ ಅಂದರೆ ದರ್ಶನ ಸ್ಪರ್ಶನ ಪ್ರಶ್ನೈಹಿ ಪರೀಕ್ಷೇತಾಚ ರೋಗಿಣಂ ಅಂತ ಒಂದು ರೂಲ್ ಇದೆ ಆಯುರ್ವೇದದಲ್ಲಿ. ನೀವು ಟೆಸ್ಟ್ ರಿಪೋರ್ಟ್ಸ್ ತಗೊಂಡು ಬಂದಿರ್ತೀರಾ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಅಬ್ಡೋಮಿನಲ್ಲಿ ಹೇಗಿದೆ ಅಂತ ನಾವು ನೋಡ್ತೀರಾ. ಆನಂತರ ಬ್ಲಡ್ ರಿಪೋರ್ಟ್ ನಾವು ನೋಡ್ತೀವಿ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ, ನಿಮ್ಮ ಹಿಸ್ಟ್ರಿ ತಗೊಳ್ತೀವಿ, ನಿಮ್ಮ ಆಹಾರ ವಿಹಾರಗಳ ಬಗ್ಗೆ ಅರ್ಥ ಮಾಡ್ಕೋತೀವಿ. ಇದರನ್ನೆಲ್ಲ ಇನ್ನೊಂದು ವಿಷಯ ಏನಂದರೆ, ಮುಖ್ಯವಾಗಿ ಇದರಲ್ಲಿ ಅರ್ಥ ಬರೋದು, ಪೀರಿಯಡ್ ಮುಂದೆ ಹೋಗಲಿಕ್ಕೆ ಹಿಂದೆ ಬರಲಿಕ್ಕೆ ನಾವು ಲೇಡೀಸು ಮಾತ್ರೆಗಳು ತಗೊಳ್ತಾರೆ. ಏನೋ ಮದುವೆ ಇದೆ, ಇಲ್ಲ ಫಂಕ್ಷನ್ ಇದೆ, ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಬೇರೆ ಕಾರ್ಯಗಳಿದೆ ಅಂದರೆ ತಕ್ಷಣ ಮೆಡಿಕಲ್ ಶಾಪಿಗೆ ಹೋಗೋದು, ಟ್ಯಾಬ್ಲೆಟ್ ತರೋದು, ಪೀರಿಯಡ್ಸನ್ನು ಮುಂದೆ ಇಲ್ಲ ಹಿಂದೆ ಮಾಡೋದು. ಇದು ತುಂಬ ಅಡ್ಡ ಪರಿಣಾಮ ಕೊಡುವಂಥ ಒಂದು ಸಮಸ್ಯೆ. ಆ ಥರ ಏನಾರಿದ್ದರೆ 90% ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಇದೆಲ್ಲ ಮಾಡಿ ಆಗಿದೆ, ಶರೀರದಲ್ಲಿ ಇದರಿಂದ ಟಾಕ್ಸಿನ್ಸ್ ಡೆವಲಪ್ ಆಗಿದೆ ಅಂದರೆ ಮುಖ್ಯವಾಗಿ ಫಸ್ಟು ಡಿಟಾಕ್ಸಿಫಿಕೇಷನ್ ಅಂತ ಒಂದು ಟ್ರೀಟ್ಮೆಂಟನ್ನು ಮಾಡಬೇಕು. ಈ ಡಿಟಾಕ್ಸಿಫಿಕೇಷನ್ ಹೇಗೆ ಮಾಡೋದು ಮುಂತಾದ ಫುಲ್ ಮಾಹಿತಿಗಳನ್ನು ಡಾಕ್ಟರ್ಸು ನಿಮ್ಮ ಜೊತೆ ಮಾತಾಡಿ ನಿಮಗೆ ನೀಡ್ತಾರೆ. ಆ ಪ್ರಕಾರ ಆಹಾರ, ಔಷಧ ಸೇರಿದಂಥ ಡಿಟಾಕ್ಸಿಫಿಕೇಷನ್ ಅನ್ನು ನೀವು ಮಾಡಿದರೆ ಆ ಡಿಟಾಕ್ಸಿಫಿಕೇಷನಿಂದನೇ 50% ನಿಮಗೆ ಗುಣ ಆಗುತ್ತೆ. ಮತ್ತು ಕೆಲವರಿಗೆ ಪಂಚಕರ್ಮ ಕೂಡ ಮಾಡಬೇಕಾಗುತ್ತೆ. ವಿರೇಚನ, ವಸ್ತಿ, ವಮನ ಮತ್ತು ಅಭ್ಯಂಗ ಇದನ್ನೆಲ್ಲ ಮಾಡಿದಾಗ ರಕ್ತ ಸಂಕ್ರಮಣ ಎಲ್ಲ ಶರೀರದಲ್ಲಿ ಆಗಿ, ಮೆಟಬಾಲಿಸಮ್ ಕರೆಕ್ಟಾಗಿ, ಹಾರ್ಮೋನ್ ಕರೆಕ್ಟಾಗಿ ವರ್ಕ್ ಆಗಲೇ ಸ್ಟಾರ್ಟ್ ಆಗುತ್ತೆ. ಆವಾಗ ಪೀರಿಯಡ್ಸು ಟೈಮಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೀವು ಮಾಡ್ತಾ ಹೋದಾಗ ನಿಮಗೆ ಪೀರಿಯಡ್ಸು ನಾರ್ಮಲ್ ಆಗುತ್ತೆ. ಇನ್ನೊಂದು ಸಲ ಟೆಸ್ಟ್ ಮಾಡಿದಾಗ ಇಲ್ಲ PCOD ಎಲ್ಲ ಇಲ್ಲ, ನಾರ್ಮಲ್ ಓವರೀಸ್ ಇದೆ ಅಂತ ಬರುತ್ತೆ. ಇನ್ನು ಫ್ಯಾಟಿ ಲಿವರ್ ಕೆಲವರಿಗೆ ಇರೋದ್ರಿಂದ ಕೂಡ ಈ ಸಮಸ್ಯೆ, ಫ್ಯಾಟಿ ಲಿವರು PCOD ಎರಡರ ಜೊತೆಗೆ ಬಂದಿರುವ ಕೇಸುಗಳು ಇದೆ. ಆ ಥರ ಕೇಸುಗಳು ಬಂದಾಗ ಲಿವರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಇಲ್ಲೇ ತಯಾರಿಸಿದಂಥ ಕಷಾಯಗಳು, ಚೂರ್ಣಗಳು, ಚವನಪ್ರಾಶ, ಲೇಹ್ಯ, ಘೃತ ಮುಂತಾದವುಗಳನ್ನು ನಾವು ನೀಡಿ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ.
ಹಾಗಾಗಿ ತಕ್ಷಣ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಒಂದು ತಿಂಗಳು 2 ತಿಂಗಳು ಟ್ರೀಟ್ಮೆಂಟು ತಗೊಂಡಾಗ ಈ PCOD ಎಲ್ಲ ಎಷ್ಟೋ ಜನರಿಗೆ ಸಂಪೂರ್ಣವಾಗಿ ಗುಣವಾಗಿದೆ. ಮುಂದೆ ಅವರಿಗೆ ಗರ್ಭಧಾರಣಕ್ಕೂ ಕೂಡ ಅದು ಸಹಾಯಕರವಾಗಿದೆ. ಎಷ್ಟೋ ಕೇಸುಗಳು ನಮ್ಮಲ್ಲಿ ನೀವು ನೋಡ್ಬೋದು. ಹಾಗಾಗಿ ಆಯುರ್ವೇದದಲ್ಲಿ ನೀವು ನೋಡಿದರೆ PCOD ಗುಣ ಮಾಡ್ಬೋದು. ಆಹಾರಗಳನ್ನು ಸರಿಯಾಗಿ ಸೇವನೆ ಹೇಗೆ ಮಾಡಬೇಕು ಅಂತ ಆಯುರ್ವೇದ ತಜ್ಞರು ಹೇಳ್ಕೊಡ್ತಾರೆ. ಆ ಥರ ಮಾಡಿ ಔಷಧ, ಆಹಾರ ಇದು ಎರಡನ್ನೂ ಕರೆಕ್ಟಾಗಿ ನೀವು ತಗೊಂಡು ಹೋಗಿ ಡಿಟಾಕ್ಸಿಫಿಕೇಷನ್ ನೀವು ಕರೆಕ್ಟಾಗಿ ಮಾಡಿ ಟ್ರೀಟ್ಮೆಂಟನ್ನು ನೀವು ಮಾಡಿದಾಗ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನಮಸ್ಕಾರ.